ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತೊಂದು ರಂಗೋಲಿ ಡಿಸೈನು ತುಂಬ ಚಿಕ್ಕದು ಪುಟ್ಟದಾಗಿ ಕಾಣುತ್ತೆ. ಆಮೇಲೆ ಇದು ಬಿಡಿಸೋದಕ್ಕೆ ಹೆಚ್ಚಿಗೆ ಏನು ಟೈಮ್ ತೊಗೊಳ್ಳಲ್ಲ. ಕಲರ್ ಹಾಕಿದ್ರೆ ಸ್ವಲ್ಪ ಇದಾಗಿ ಕಾಣುತ್ತೆ, ಇಲ್ಲ ಕಲರ್ ಹಾಕ್ತೇನೆ ಹಾಗೇ ಬಿಡಿಸ್ಕೊಂಡ್ರೆ ಅದನ್ನು ಡೈಲಿ ಬಿಡಿಸೋದಕ್ಕೆ ಬಹಳ ಸೂಕ್ತವಾಗಿದೆ. ಯಾಕೆ ಅಂತಂದರೆ ರಂಗೋಲಿ ಬಿಡಿಸೋದು ಯಾವುದು ಬಿಡಿಸೋದು ಅನ್ನೋದೇ ಒಂದು ತಲೆನೋವು ಆಗೋಗಿರುತ್ತೆ ಬೆಳಗ್ಗೆ ಟೈಮಲ್ಲಿ. ಅದಕ್ಕೋಸ್ಕರ ಹಾಗಾದರೆ ಶುರು ಮಾಡೋಣವಾ ರಂಗೋಲಿ ಡಿಸೈನು? ನೀವೆಲ್ಲ ರೆಡಿನಾ? ಬನ್ನಿ ಹಾಗಾದ್ರೆ ಶುರು ಮಾಡೋಣ.
ಇಲ್ಲಿಗೆ ಇವತ್ತಿನ ರಂಗೋಲಿ ಡಿಸೈನು ಮುಗೀತು. ಇದು ಕಂಪ್ಲೀಟ್ ಆಗಿರೋದು. ಹೇಗೆ ಅನ್ನಿಸ್ತಿದೆ, ಇಷ್ಟ ಆಯಿತಾ? ಆಮೇಲೆ ನಿಮಗೆ ಇದು ಬಿಡಿಸೋದಕ್ಕೆ ಈಸಿ ಅನ್ನಿಸ್ತು ಅಲ್ವಾ? ನನಗೂ ಹಾಗೇ ಈಸಿ ಅನ್ನಿಸ್ತು. ಅದಕ್ಕೇ ಇದು ಬೆಳಗ್ಗೆ ಟೈಮಲ್ಲಿ ದಿನ ರಂಗೋಲಿ ಬಿಡಿಸೋದಕ್ಕೆ ಯೋಚಿಸ್ತಾ ಇರ್ತೀವಲ್ವ, ಏನು ಯಾವುದು ಬಿಡಿಸೋದು ಏನು ಅಂದ್ಕೊಂಡು, ಅದಕ್ಕೇ ಇದು ಸುಲಭವಾಗಿ ಬಿಡಿಸೋವಂಥದ್ದು ರಂಗೋಲಿನ ತೋರಿಸೋಣ ಅಂತ ಇದನ್ನು ತೋರಿಸ್ದೆ. ಆಮೇಲೆ ಇದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನನಗೆ ಸಪೋರ್ಟ್ ಸಿಗೋದು. ಆಮೇಲೆ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ನನಗೆ ಜಾಸ್ತಿ ಚೆನ್ನಾಗಿರೋ ಒಳ್ಳೊಳ್ಳೆ ಡಿಸೈನು ರಂಗೋಲಿ ಡಿಸೈನ್ಗಳನ್ನ ತೋರಿಸ್ಬೇಕು ಅಂತ ಸ್ಫೂರ್ತಿ ಬರುತ್ತೆ. ಆಮೇಲೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಕಮೆಂಟು ಚೆನ್ನಾಗಿ ಏನು ರಂಗೋಲಿ ಡಿಸೈನ್ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್.